ಯಾಕೆ ಹಳೆ ಟೇಬಲ್ ತಂದು ಹಾಕೊಂಡಿದ್ದೀರಾ ಇಲ್ಲಿ? ಇದೆಲ್ಲ ಬಾಲಿ ಫರ್ನಿಚರ್ಸ್ ನನ್ನ ಮಕ್ಳುಗಳು ತಂದಿರೋದು ಇದು. ಆಮೇಲೆ ಇದು ಅಷ್ಟೇ, ಇದು ಹೇಗೆ ಬಂತೋ ಬಾಲಿಯಿಂದ ಗೊತ್ತಿಲ್ಲ. ಸೊ ಇದರಲ್ಲಿ ನಾನು ಲ್ಯಾಂಡ್ಸ್ಕೇಪಿಂಗ್ ಮಾಡಿದ್ದೀನಿ ಇದರಲ್ಲಿ. ನಿಮ್ಮ ಕೈ ಚಳಕ ಇದು? ಇದೆಲ್ಲ ನನ್ನ ಕೈ ಚಳಕ. ಬಟ್ ಅದಕ್ಕೆ ಯಾಕೆ ಹಳೇದು ಯಾವುದೋ ಒಂದು ಟೇಬಲ್ ಇಟ್ಟಿದ್ರಲ್ಲ, ಯಾಕೆ ಹಳೇದು ಹೊಸದು ಚೆನ್ನಾಗಿರೋದು ಯಾವುದು? ಇದೇ ಸ್ಟೈಲು, ಟ್ರೆಂಡಿಂಗ್ ಅದು ಈಗ. ಇದೇ ಟ್ರೆಂಡ್, ಇದಕ್ಕೇನೆ ಬೆಲೆ. ಇದಕ್ಕೇನೆ ಇದು ಬಾಲಿಯಿಂದ ಬಂದಿದೆ. ಪಾಲಿಶ್ ಇರಬಾರ್ದು, ಇದೇ ತರ ಈ ಕಟಿಂಗ್ಸ್ ಎಲ್ಲ ಇರಬೇಕು. ಸೊ ಇದು ಹಳೆ ಕಾಲದ್ದು ನೋಡಿ. ಈಗ ಇದು ಹಳೆ ಕಾಲದ್ದು ಹ್ಯಾಂಡಲು ಎಲ್ಲ, ಇದೆಲ್ಲ ಹಳೆ ಕಾಲದ್ದು ಚಿಲ್ಕ. ಸೊ ಎಲ್ಲ ಹಳೆ ಕಾಲದ್ದು. ಅದಕ್ಕೆ ನಮ್ಮ ಮನೆ ಕೆಲಸದವನೇ ಹೇಳ್ತಾ ಇದ್ದ, ಮೇಡಮ್ ನಮ್ಮ ಮನೇಲಿ ಒಂದು ಮುರಿದೋಗಿರೋ ಇದಿದೆ ಬೇಕಾ ನಿಮ್ಗೆ ತಗೊಳ್ಳಿ. ಯಾಕೆ ಬಾಲಿ ಅಂತ ತರಿಸ್ತೀರಿ? ನಮ್ಮನೇಲೆ ಕೊಡ್ತೀನಿ, ಇರೋದು ಕೊಡ್ತೀನಿ. ವಾವ್. ಬಟ್ ಇದು ಮೇಡಮ್ ವೆರಿ ಕಾಸ್ಟ್ಲಿನ ಇವೆಲ್ಲ. ಯಾವುದು? ಇವೆಲ್ಲ ತುಂಬ ವೆರಿ ಎಕ್ಸ್ಪೆನ್ಸಿವ್. ಅಲ್ಲಿಂದ ಇಷ್ಟು ಭಾರತ್ ತರಬೇಕಾದ್ರೆ ಎಷ್ಟಾಗಿರ್ಬೋದು ಯೋಚನೆ. ಹಳೆ ಥರ ಕಾಣ್ತಾವಲ್ಲ, ಏನ್ರಿ ಅದು ಯಾಕೆ ಅಂತ ಇಷ್ಟು ಒಳ್ಳೆ ಮನೇಲಿ? ಇಲ್ಲ ನೋಡಿ, ಇದೆಲ್ಲ ಎದ್ದಿದೆ, ಇಲ್ಲ ಇದೆಲ್ಲ ಮೊಳೆಗಳು. ಸೊ ಮೊಳೆಗಳು ಎದ್ದಿದೆ. ಸೊ ದಿಸ್ ಇಸ್ ದ ಟ್ರೆಂಡ್. ಇದೇ ಸ್ಟೈಲು. ಇದಕ್ಕೆ ನಾನೊಂದು ಸ್ವಲ್ಪ ಇದೆಲ್ಲ ಹಾಕಿ ಒಂಚೂರು ಇದು ಮಾಡಿದ್ದೀನಿ. ಆಮೇಲೆ ಆ ಸ್ಟೂಲ್ ನೋಡಿ, ಅದು ಅಲ್ಲಿದೆಯಲ್ಲ ಇದು, ಆ ಸ್ಟೂಲುವೆ ಅಲ್ಲಿರೋದು ಸ್ಟೂಲು. ಹೌದ್ರಾ? ಬಟ್ ಗಟ್ಟಿ ಅಂತೂ ಇದೆ. ಇದು ಪುನೀತ್ ರಾಜ್ಕುಮಾರ್ ಸತ್ತಿದ್ದ ದಿನ ನಾನು ಪ್ಲಾಂಟ್ ಮಾಡಿದ್ದೆ. ಅವ್ರದಲ್ಲಿ ಕ್ರಿಮೇಷನ್ ನಡೀತಾ ಇತ್ತು. ಅವಾಗ ನನಗೂ ಏನಾರು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಒಂಥರ ಅವ್ರ ಹೆಸರಲ್ಲಿ ಅಂತ. ಸೊ ಅದಕ್ಕೇನೆ ಪಾರಿಜಾತ ಇದು. ಪಾರಿಜಾತ ಹೂ ಬಿಡ್ತಾ ಮರ ಇದು. ವಾವ್. ಪಾರಿಜಾತ ಮರ. ಸೊ ಲೈಕ್ ಅದಕ್ಕೆ ನಾನೀಗ ಶಂಖಪುಷ್ಪ ಹಬ್ಬಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊತಾ ಇದೆ ಇದು ಶಂಖಪುಷ್ಪ. ಸೊ ಅದು ಬಳ್ಳಿನ ಹಬ್ಬಿಸ್ಬೋದಾಗೆ ಆಗುತ್ತೆ ಹತ್ರ? ಅದು ಇಲ್ಲ ಬಳ್ಳಿ, ಅದಕ್ಕೇನೆ ಇದು ಎಲೆನ ಇದು ಮಾಡ್ಬಿಡುತ್ತೋ ಏನೋ ಅನ್ಕೋತಾ ಇದ್ದೀನಿ. ಆ ಗಿಡನೇನು ಹಾಳು ಮಾಡ್ಬಿಡುತ್ತೇನೋ ಅಂತ. ಸೊ ಯೋಚನೆ ಮಾಡ್ತಾ ಇದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ಹಬ್ಬುತ್ತೆ ಇದು ಕ್ರೀಪರು. ನೇಚರ್ ಇಸ್ ಸೋ ಬ್ಯೂಟಿಫುಲ್ ನೋಡಿ. ಸಪೋರ್ಟಿವ್ ಲೈಕ್ ಸಪೋರ್ಟಿವ್ ಅಲ್ಲ, ಇವೇನಂದ್ರೆ ಕಿಲಾಡಿಗಳು ಹಬ್ಬಿಟ್ಟು ಅದನ್ನ ಡೌನ್ ಮಾಡಿಬಿಡುತ್ತವೆ. ತಮ್ಗೆ ಯಾರು ಆಶ್ರಯ ಕೊಟ್ಟರು ಅವ್ನು ತುಳಿದು ಬಿಡುತ್ತೆ, ಅವ್ರನ್ನೇ ತಿಂದಾಕ್ಬಿಡುತ್ತೆ. ಮನುಷ್ಯ ಥರ. ಜಸ್ಟ್ ಪಾಸಿಂಗ್ ಹೇಳಿದೆ ಮೇಡಮ್. ಇದು ಜೇಡ್ ಅಂತ ಪ್ಲಾಂಟ್. ಇದು ಎಲ್ಲರ ಮನೇಲೂ ಇಟ್ಕೋಬೇಕಿದು ಜೇಡ್. ಏನಕ್ಕೆ ಲಾಸ್ಟ್ ಟೈಮ್ ಬಂದ ಕೊಟ್ಟನಾ ನಿಮಗೆ? ಇಲ್ಲ ನೀವು ಮನಿ ಪ್ಲಾಂಟ್ ಕೊಟ್ಟಿದ್ರಿ. ಜೇಡ್ ಕೊಡ್ತೀನಿ ಈ ಸತಿ. ಏನ್ ಗೊತ್ತಾ, ದಿಸ್ ಇಸ್ ಜೇಡ್ ಅಂದ್ರೆ ಚೈನೀಸ್ ವರ್ಷಿಪ್ ಮಾಡ್ತಾರೆ ಇದನ್ನ, ಅಂದ್ರೆ ಪೂಜೆ ಮಾಡ್ತಾರೆ ಇದನ್ನ. ನಾವು ತುಳಸಿ ಪೂಜೆ ಮಾಡ್ತೀವಲ್ಲ, ಹೌದು, ಹಾಗೇನೆ ಜೇಡ್ ಪೂಜೆ. ಚೈನಾದ ತುಳಸಿ ಗಿಡ ಅದು ಹಾಗೆ ಹೇಳ್ಬೋದು. ಅದಕ್ಕೆ ಚೈನೀಸ್ ಇದನ್ನ ಇದು ಮಾಡ್ತಾರೆ. ಸೊ ಏನೋ ಪಾಸಿಟಿವ್ ಇರಬೇಕು, ಯಾಕೆಂದ್ರೆ ಚೈನಾದವ್ರಿಗೆ ಬಹಳ ತಲೆನಲ್ಲಿ ಬ್ರೈನ್ ಜಾಸ್ತಿ. ಸೊ ಅದಕ್ಕೆ ಅದು ಪಾಸಿಟಿವ್ ಇರಬೇಕು. ಅದಕ್ಕೆ ನಾನು ಜಾಸ್ತಿ ಹಾಕಿದ್ದೀನಿ ಮನೆಗೆ ವೈಬ್ರೇಷನ್ ಬರಲಿ ಅಂತ. ಆಮೇಲೆ ಈ ಕಡೆ ನಾನೇನು ಗೊತ್ತಾ, ಒಂದು 25-30 ಇದು ತಂದಿಟ್ಕೊಂಡಿರ್ತೀನಿ ಈ ಥರ. ಸಿ ದಿಸ್ ಇಸ್ ಫಾರ್ ಯು ಜೇಡು. ಯಾ. ಸೊ ಚೀನಾದ ತುಳಸಿ ಗಿಡ ಮೇಡಮ್ ನಮಗೆ ಕೊಟ್ಟಿದ್ದಾರೆ. ಬಹಳ ಧನ್ಯವಾದ ಮೇಡಮ್ಗೆ. ಮನೆ ಒಳಗಡೆ ಇರ್ಬೇಕಾ, ಒಳಗಡೆ ಇರ್ಬೋದು ಇದು, ಇದಕ್ಕೇನೋ ತುಂಬಾ ಬೇಡ ಅಂತ. ಇದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಒಳ್ಳೆ ಪಾಟ್ ತರಿಸ್ಬಿಟ್ಟು ಇವಾಗ ಹಾಕಿಸ್ತೀನಿ ಹೋಗೋ ಅಷ್ಟರಲ್ಲಿ. ಸೊ ದಿಸ್ ಇಸ್ ಫಾರ್ ಯು. ನಮ್ಮ ಕಲಾವಂತನ ಕ್ಯಾಮ್ರಾಮನ್ಗೆ. ಜೊತೆಗೆ ಮೇಡಮ್ ಎಂಥ ಕೊಟ್ಟಿದ್ದಾರೆ ಸರ್ಪ್ರೈಸ್ ಕೂಡ ಇದೆ, ನಾನೇ ನಿಮ್ಗೆ ತೋರಿಸ್ಲಾ? ಜೊತೆಗೆ ಒಂದು ಬಸವನ ಹುಳು ಕೂಡ ಇದೆ. ಅದಕ್ಕೊಂದು ಬಸವನ ಹುಳು ಕೂಡ ಅಂಟ್ಕೊಂಡಿದೆ. ಬಸವನ ಹುಳನ ಅದು ತಿಂದಾಕತೆ ಇದನ್ನ. ಲೈಕ್ ದಿಸ್ ಪಾರಿಜಾತ ನೋಡಿ, ನಿಮಗ್ ಸೇರ್ಬೇಕು ಅಂತಿತ್ತು. ನೋಡಿ ಅಪ್ಪ ದೇವ್ರೇ, ಅದ್ಭುತ ಅಲ್ಲ? ಯಾವ ಪುಣ್ಯ ಯಾವ ಋಣ ಇದೆಯೋ ನಮ್ದು ಮೇಡಮ್ದು. ನೋಡಿ ಒಂದು ಒಳ್ಳೆ ಪಾರಿಜಾತ ಅಲ್ಲ. ನೋಡಿ ನಾನು ಏನೋ ಪರ್ಪಸ್ ತರಿಸ್ದೆ, ಇವಾಗ ನಿಮಗೆ ಕೊಡೋ ತರ ಆಯ್ತಿದ್ದು. ಥ್ಯಾಂಕ್ ಯು. ಇದು ತುಂಬಾ ಚೆನ್ನಾಗಿದೆ. ಇರ್ತದೆ ಮೇಡಮ್ ಇದು? ಅದು ಅಷ್ಟೇ, ಬ್ರಿಟಿಷ್ ಬಾಂಗ್ಲೋಲೆಲ್ಲ ಇರ್ತದೆ ಆ ತರ ಇರುತ್ತಲ್ಲ. ಕುತ್ಕೊಳ್ಳಿ ಅಲ್ಲಿ ಬೇಕಾರೆ. ಲೆಟ್ ಅಸ್ ಸಿಟ್ ಹಿಯರ್. ಇದು ಎತ್ತಕ್ಕೆ ಆಗಲ್ಲ ನಮ್ಮದು. ಇದು ಕಬ್ಬಣ ಅಲ್ಲ, ಕಬ್ಬಣ ತರ ಇರೋ ಕಬ್ಬಣ ಅದು ಇಲ್ಲಿ ಕುತ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ. ಸಿ ಇದು ಏನಕ್ಕೆ ಮಾಡಿದ್ ಗೊತ್ತಾ, ಒಂದು ನಮ್ಮ ಹಸ್ಬೆಂಡ್ಗೆ, ಒಂದು ನಂಗೆ ಅಂತ. ಮಕ್ಕಳಲ್ಲಿ ಈ ಮನೆಯಲ್ಲ, ಆ ಮನೆ ತಾನೆ. ಇದು ನಮ್ಮ ಮನೆ ಔಟ್ ಸೈಡ್ ಅಲ್ಲ. ಸಿ ಅದಕ್ಕೆ ಅವ್ರದ್ದು ಐಡಿಯಾ, ನನ್ನ ಮಕ್ಳದ್ದು. ಅಮ್ಮ ಅಪ್ಪ ಕೂತ್ಕೊಂಡು ಟೀ ಕುಡ್ಕೊಂಡು ಸಂಜೆ ಮಾತಾಡ್ಕೊಂಡು ಹಳೆ ಕತೆ ಹೇಳ್ಕೊಂಡು ಇಲ್ಲ ಜಗ ಕೈಕೊಂಡು ನೀನು ಹಾಗೆ ಮಾಡಿದೆ, ನೀ ಹಿಂಗೆ ಮಾಡಿದೆ.
ಮಾಡ್ಕೊಂಡು ಕೂತಿದ್ದೀರಾ? ಕೂತ್ಕೊಂಡಿದ್ವಿ ಸ್ವಲ್ಪ ದಿನ, ಯಾವಾಗ್ಲಾರು ಒಂದ್ಸತಿ ಕೂತ್ಕೊಳ್ಳೋವಿ. ಕೂತ್ಕೊಂಡು ಯೂಸ್ ಟು ಟಾಕ್ ಅಬೌಟ್ ಅದೇ ಎಲ್ಲ ಸುಮ್ಮನೆ ಜನರಲ್ ಆಗಿ ಮಾತಾಡೋವಿ, ಮಕ್ಳ ವಿಷಯ, ಝೆರೋದಾ ವಿಷಯ, ಮಕ್ಳ ವಿಷಯ. ನನ್ನ ಹಸ್ಬೆಂಡ್ ಭಾಳ ಝೆರೋದಾ ಬಗ್ಗೆ ಭಾಳ ಅವ್ರಿಗೆ ಇದಿತ್ತಲ್ಲ ಅಭಿಮಾನ. ಅದು ನೋಡಿ ಮುರೆ ಎಕ್ಸಾಟಿಕಾ ಅಂತ, ಅದು ಮಲ್ಲಿಗೆ ಹೂ ಥರ ಸ್ಮೆಲ್ ಬರುತ್ತೆ. ಹಾಂ, ಮುರೆಯಾ ಎಕ್ಸಾಟಿಕಾ ಅಂತ. ಪನ್ನೀರಲ್ಲೇ ಗೊತ್ತು ನಿಮಗೆ. ಆಮೇಲೆ ಇದು ಅದು ಸ್ಯಾನ್ಸ್ವೀರಿಯಾ ಅಂತ, ಅದೆಲ್ಲ ಹಾವು ಬಂದರೆ ಇದಾಗೋದು, ಹಾವು ಬರದೇ ಇರೋ. ಇದು ಯಾರು ಎಲ್ಲರೂ ಹಾಕಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇದು ದಿಸ್ ಒನ್ ಯಾ ಏನಿದು? ಫೈಕಸ್ ಲೈರಿಟಾ ಅಂತ. ಹೇಗೆ ಮಾಡ್ತಾರ ಇದೆ? ಇಲ್ಲ, ಇದು ಲೈಕ್ ದಿಸ್ ಇಸ್, ಇದು ನೋಡಿ ಇವ್ರಿಗೆ ಕಾದಿತ್ತು. ಹೂ ಬಿಡಲ್ಲ, ಬಟ್ ನೋಡೋಕೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಓಕೆ. ನೇರಳೆ ಏನಾದ್ರು ಬೇಕಾ? ನೇರಳೆನು ನಾನು ಬೆಳೆದಿರೋ ನೇರಳೆ ಇದೆ. ನೋಡೋದ್ರಿಂದ ನಿಮ್ ಪ್ರತಿ ಗಿಡದ ಹೆಸರು ಎಲ್ಲ ಏನ್ ಹಾಕಿದ್ರೆ ಏನಾಗುತ್ತೆ, ಏನ್ ಹಾಕಿದ್ರೆ ಮುಂದೆ ಏನಾಗುತ್ತೆ, ಹೇಗ್ ಬೆಳೆಸ್ಬೇಕು. ಸೊ ಶುರುನಲ್ಲಿ ಒಂದಿಷ್ಟು ಉದ್ದ ಆಗೋ ತನಕ ಕೆಳಗಡೆ ಬರಕ್ ಬಿಡ್ಬೇಡಿ, ಕಟ್ ಮಾಡ್ತಾ ಇರಿ. ಕಟ್ ಮಾಡ್ತಾ ಮೇಲೆ ಹೋಗಿ ಹರಡ್ಕೋಬೇಕು. ಅವಾಗ ಫುಲ್ ಹೂ ಬಿಡುತ್ತೆ. ಇಷ್ಟ ಅಗಲದಲ್ಲಿ ಇಟ್ ಸ್ಪ್ರೆಡ್ಸ್. ಮೊಮ್ಮಗ ಸ್ಕೂಲ್ಗೆ ಹೋಗಿದ್ದಾನೆ. 3 ದಿನ ಜ್ವರ ಅಂತ. ಅಜ್ಜಿ ನೋಡು, ಅಜ್ಜಿ ಬಿಸಿ ಇದೆ ನೋಡು, ಅಜ್ಜಿ ಬಿಸಿ ಇದೆ. ಆಕ್ಚುಲಿ ಬಿಸಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಅವನು ಫೀಲ್ ಅಂತೂ ಮಾಡ್ತಿದ್ದಾನೆ. ಬನ್ನಿ ಊಟ ಈಗ ಮೇಡಮ್ ಮನೇಲಿ. ನಮ್ಮನೇಲಿ ದಿನ ಇಷ್ಟೇ ತರಕಾರಿ ತಿಂತೀನಿ ನಾನು. ಎಷ್ಟು? ಒಂದು 7 ಥರ ತರಕಾರಿ. ಹೌದಾ? ಬರೀ ತರಕಾರಿನೇ ತಿನ್ನೋದು. ಆಮೇಲೆ ಒಂಚೂರು ಅನ್ನ, ಒಂಚೂರು ಇದು ಲೈಕ್ ಫಸ್ಟ್ ತರಕಾರಿನಲ್ಲೇ ಊಟ ನಂದು. ಸೊ ದಟ್ಸ್ ಗುಡ್ ಅಲ್ಲ. ಹೆಲ್ತ್ ಅಂತನಾ ಅಥವಾ ಹೇಗೆ? ಹೆಲ್ತ್ ಒಳ್ಳೇದಲ್ವಾ? 7 ಥರ ತರಕಾರಿ ಒನ್ ಟೈಮ್ಗೆ, ಒಂದ್ಸತಿಗೆ. ಎಲ್ಲೋ ಸ್ವಲ್ಪ ಕ್ವಾಂಟಿಟಿ. ಇಷ್ಟಿಷ್ಟು ಕ್ವಾಂಟಿಟಿ. 1 2 3 4 5 6. ಇನ್ನೊಂದು ಬೇಡ ಅಂತ ಹೇಳಿದೆ. 1 2 3 4 5 6. ಇನ್ನೂ ಒಂದು ಮಾಡ್ತಾನೆ, ಯೂಶ್ವಲಿ ಇವತ್ತು ಮಾಡಿಲ್ಲ. ಇವರು ಬಹಳ ಫೇಮಸ್ ಇದು ಎಸ್ ವಿ ಗಿರಿಧರ್ ಅಂತ. ಬಹಳ ಸ್ಟೂಡೆಂಟ್ಸ್ ತಯಾರು ಮಾಡಿದ್ದಾರೆ. ತುಂಬ ನಮ್ಮ ದೇಶದಲ್ಲಿ ಬಹಳ, ನಮ್ಮ ಕರ್ನಾಟಕದಲ್ಲೂ ಟಾಪ್ ಮ್ಯೂಸಿಷಿಯನ್ಸ್ನೆಲ್ಲ ಇವರೇ ತಯಾರು ಮಾಡಿರೋದು. ಅರುಣ್ ಡ್ರಮ್ಸು, ಗಿರಿ ಉಡುಪ ಅವ್ರುಗಳೆಲ್ಲ ಇದ್ದಾರಲ್ಲ. ಎಲ್ಲರೂ. ಆಮೇಲೆ ಇವ್ರ ಮಗನೇ ಕಾರ್ತಿಕ್ ಅಂತ, ವೈದ್ಯಾತ್ರಿ ಅಂತ, ತುಂಬ ಒಳ್ಳೆ ರಿದಮ್ ಪ್ಲೇಯರ್. ವೈದಾತ್ರಿ ಅಂತ. ಊಟ ಮಾಡೋಣ ಈಗ. ಓಕೆ.